ಸೈಕಲಿಂಗ್ ಮಾಡ್ಕೊಂಡೆ ಬಂದೆ. ವೈಫು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಆ ಥರ ಅಡುಗೆ ಮಾಡ್ತೀರಾ ಅಂತ ಅಂದರು. ಆಯಿತು ನೋಡೋಣ ಹೊಸ ಥರ ಇರುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಐಟಮ್ ಪ್ರಿಪೇರ್ ಆಗಿದೆ. ಆಲ್ರೆಡಿ ವೈಫೈ ಐಟಮ್ನ ಪ್ರಿಪೇರ್ ಮಾಡಿದ್ದಾರೆ. ಫಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊನ ಬೇಯಿಸ್ಕೋಬೇಕು. ಆಮೇಲೆ ಮಿಕ್ಸಿಗೆ ಪುದೀನ, ಕಾಯಿಚೂರು, ಹಸಿಮೆಣ್ಸಿಕಾಯಿನ ಇಟ್ಕೋಬೇಕು. ಇದು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ಆಮೇಲೆ ಮಸಾಲ ಜಾಸ್ತಿ ಬೇಕು ಅಂದರೆ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕೋಬೋದು. ಇವಾಗ ಇದಕ್ಕೆ ನಾವು ತೊಗೊಂಡಿರೋದು ಬರೀ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಕಾಳುಮೆಣಸು ಮತ್ತು ಪುದೀನ ಮತ್ತು ಈರುಳ್ಳಿ, ಕರಿಬೇವು ಇದನ್ನು ಒಗ್ಗರಣೆಗೋಸ್ಕರ. ಬಟಾಣಿ, ಟೊಮೊಟೊ. ಇನ್ ಕೇಸ್ ಬಟಾಣಿ ನೈಟ್ ನೆನೆಸೋದು ಮರ್ತೋದ್ವಿ ಅಂತ ಅಂದರೆ ನೀವು ಕಡಲೆ ಬೀಜ ಆದರೂ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೊಸರು. ಇಷ್ಟು ಐಟಮ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ವೈಫ್ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ಥರ ಮಾಡೋದು ಅಂತ. ಆ ಥರ ನಾನು ಮಾಡ್ಕೊಂಡು ಹೋಗ್ತೀನಿ. ಈಗ ಇದೇನು ಮಾಡೋಣ? ನೀರು ಇರಬಾರ್ದ ಇದಕ್ಕೆ? ನೀರಿದ್ರೆ ವರಿ ಮಾಡ್ಕೋಬೇಡ, ಆ ಸ್ಕ್ರೀನ್ ಆಫ್ ಆಗುತ್ತೆ, ಬಟ್ ರನ್ ಆಗ್ತಾ ಇರುತ್ತೆ. ಓಕೆ. ಇವಾಗ ಇದು ರುಬ್ಕೋಬೇಕಾ? ನೀರು ಒಂಚೂರು ಇರಬಾರ್ದಾ? ಇರ್ಬೋದಾ? ಒಂದು ಸ್ವಲ್ಪ ಇದ್ರೆ ಪರವಾಗಿಲ್ಲ, ಬಟ್ ಜಾಸ್ತಿ ನೀರು ಇಟ್ಕೊಳ್ಬೇಡಿ. ಪೇಸ್ಟ್ ಈ ಥರ ರುಬ್ಕೊಂಡಿದ್ದಲ್ಲ, ಇವಾಗ ಇದು ತೊಗೊಂಬಿಡಿ. ಸಾಕ ಇಷ್ಟು? ಹಾಂ. ನೆಕ್ಸ್ಟ್ ಕುಕ್ಕರ್ಗೇನು? ಕುಕ್ಕರ್ ತೊಗೊಂಡ್ರೆ ಗ್ಯಾಸ್ ಅನ್ಸಿ ಆಸ್ ಯೂಶುವಲ್. ಅಯ್ಯೋ, ಗ್ಯಾಸ್ ಯೂಸ್ ಮಾಡದೆ ಇದು ಮಾಡೋಕ್ಕಾಗುತ್ತಮ್ಮ? ಎಣ್ಣೆ ಹಾಕೊಂಡಿದ್ದೀನಿ. ಫ್ಲೇಮ್ ಸ್ವಲ್ಪ ನಾರ್ಮಲ್ ಆಗಿರ್ಲಿ. ಇವಾಗ ಆಲ್ ಸ್ಪೈಸಸ್ ಹಾಕ್ಲಿ. ಏನೇನು ಹಾಕೊಂತ ಇದೀವಿ ಇವಾಗ ಅಂತಂದ್ರೆ ಪಲಾವ್ ಎಲೆ, ಚಕ್ಕೆ ಕಟ್ ಮಾಡ್ಲಾ? ಹಂಗೆ ಹಾಕ್ಲಾ? ಚಕ್ಕೆ ಹಂಗೆ ಹಾಕಿ ನಾರ್ಮಲ್ ಹಾಕಿ, ಪರವಾಗಿಲ್ಲ ಹಾಕಿ, ಜಸ್ಟ್ ಫ್ಲೇವರ್. ಇದು ಏಲಕ್ಕಿ, ಏಲಕ್ಕಿ ಅಲ್ಲ, ಲವಂಗ ಮತ್ತೆ ಕಾಳುಮೆಣಸು. ಇನ್ನು ಸ್ವಲ್ಪ ಜಾಸ್ತಿ ಸ್ಪೈಸಸ್ ಬೇಕಾ? ಇಲ್ಲ ಇಲ್ಲ, ಸಾಕು, ನಾರ್ಮಲ್ ಆಗಿದೆ. ಸೊ ನೀವು ಈರುಳ್ಳಿ ಹೆಚ್ಕೊಂಡಿಲ್ಲ ರೀ? ಈರುಳ್ಳಿ ಹಾಕೊಂಬಿಡಿ. ಎಲ್ಲ ಹಾಕ್ಬಿಡ? ಎರಡು ತಾವು ಹೆಚ್ಚಿರೋದು ಹಾಕೊಂಬಿಡಿ. ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಸಾಕಾ? ಸ್ವಲ್ಪ ಸಾಕು. ಟೊಮೆಟೊ ಹಾಕೊಂಬಿಡಿ. ಟೊಮೆಟೊ ಸ್ಲೈಸ್ ಆಗಿರಲ್ಲ? ಟೊಮೆಟೊ ಸ್ಲೈಸ್ ಇದೆ. ಒಂಚೂರು ಉಪ್ಪು ಹಾಕೊಳ್ಳಿ, ಯಾಕಂದ್ರೆ ಸ್ವಲ್ಪ ಬೇಗ ಬೇಯಲಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನಾನು ಸ್ವಲ್ಪ ಓಕೆ ಡನ್. ನೀವು ಮರ್ತದ್ವಿ, ಇವಾಗ ಹಾಕಿ ಪರವಾಗಿಲ್ಲ, ಯಾಕಂದರೆ ಕುಕ್ಕರಲ್ಲಿ ತಾನೆ 1 ಕ್ವಾರ್ಟರ್ ರೈಸ್ಗೆ ಸೊ ಆಗುತ್ತೆ. ಒಂದು ಮುಷ್ಟಿ ಪಾಪಗೆ ಇಷ್ಟ ಅನ್ನೋದಕ್ಕೆ 2 ಮುಷ್ಟಿ ಹಾಕೋಣ. ನಮ್ಮ ರಾಣಿ ಬಟಾಣಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ನಾವು ಅವಾಗಲೇ ರುಬ್ಕೊಂಡಿದ್ವಲ್ಲ. ಸೀಕ್ರೆಟ್ ಆಲ್ರೆಡಿ ರಿವೀಲ್ ಮಾಡ್ಬಿಟ್ಟಿದ್ನಲ್ಲ. ಸರಿ ಓಕೆ, ನಾನು ಸುಮ್ಮನೆ ಇದನ್ನು ಹಾಕ್ತೀನಿ.
ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ. ಆಮೇಲೆ ನಾವು ಇವಾಗ ರುಬ್ತೀವಲ್ಲ, ಆ್ಯಕ್ಚುಲಿ ಟೊಮೊಟೊ ಬಾತ್ ಪೌಡ್ರ್ ನಾವು ಹಾಕ್ತಿಲ್ಲ ಅಲ್ವಾ, ಆದ್ದರಿಂದ. ನೆಕ್ಸ್ಟು ಇವಾಗ ಅವಾಗಲೇ ನೀವು ಸ್ಪೈಸಸ್ ಎಲ್ಲ ಸಾರಿ ತೆಂಗಿನಕಾಯಿ ಮತ್ತು ಇದೇ ಇದಕ್ಕೆ ರುಬ್ಕೋಬೋದಾ? ಯಾವುದು ಅದು ಇದು ಒಂದೆರಡು ಸ್ಪೂನು ಮೊಸರು ಹಾಕ್ಬಿಡಿ. ಅಂದರೆ ನಾನು ಇದೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದು, ನನಗೂ ಒಂದ್ಸತಿ ಮಾಡಿದಾಗ ಚೆನ್ನಾಗಿ ಅನ್ನಿಸ್ತು. ಯಾರು ಯೂಟ್ಯೂಬಲ್ಲಿ? ಇವರು ಈಗ ನೆಕ್ಸ್ಟ್ ನೀವು ಹೈ ಫ್ಲೇಮಲ್ಲಿ ಇಟ್ರಾ? ಓಕೆ. ನೆಕ್ಸ್ಟ್ ಇವಾಗ ತೊಳ್ಕೊಂಡಿರೋ ಅಕ್ಕಿ ಅದು 2 ಗ್ಲಾಸು. ಸೊ ಇದನ್ನು ಹಾಕ್ಬಿಡಿ ವಿತೌಟ್ ನೀರು ಹಾಕಿದ್ರಲ್ಲಿ ಇವಾಗ ಪೂರ್ತಿ ಒಂದು ಮಿಕ್ಸ್ ಕೊಡಿ. ಚೆನ್ನಾಗೊಂದು ಮಿಕ್ಸ್ ಕೊಟ್ಟಿರಲ್ಲ, ಇದಕ್ಕೆ ತಕ್ಕಷ್ಟು ನೀವು ನೀರು ಹಾಕೋಬೋದು. ನೀರು ಹಾಕಿದ್ರೆ ಒಂದು ಚೆನ್ನಾಗೊಂದು ಮಿಕ್ಸ್ ಕೊಡ್ತೀವಿ. ಸೊ ಇವಾಗ ನಾವು ನಮಗೆ ಬೇಕಾಗಿರೋಂಥದ್ದು ಅಂದರೆ ಪುದೀನ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಹಾಕೋಬೋದು ಇದ್ರ ಮೇಲೆ. ಇವೆಲ್ಲ ಹಾಕ್ಬೋದಾ? ಸ್ವಲ್ಪ ಹಾಕಿರಿ. ಅಂದರೆ ಏನು ಗೊತ್ತಾ, ಶೀಟಿಗೆ ಹೋಗೋದ್ಮೇಲೆ ಅದೇ ಒಂಥರ ಚೆನ್ನಾಗಿ ಲುಕ್ ಬರುತ್ತೆ. ಚೂರು ಚೂರು ಸ್ವಲ್ಪ ಸಾಕು ಸಾಕು ಕೊತ್ತಂಬರಿ ಸಾಕು. ಇವಾಗ ಸದ್ಯಕ್ಕೆ ಏನಿಲ್ಲ, ಇದು ನಾವು ಸ್ವಲ್ಪ ಕುದಿ ಬರೋವರೆಗೂ ನೋಡಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಕಲಿಸಿ 1 ರೌಂಡ್ ಕೊಡಿ ಸಾಕು 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 ಸಾಕು. ಇದು ಕ್ಲೋಸ್ ಮಾಡಲ್ಲ? ಇರಲಿಲ್ಲ, ಒಂದು ಸ್ವಲ್ಪ ಕುದಿ ಬರಲಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ. ಅಂದರೆ ಟೇಸ್ಟ್ ಮಾಡ್ಬೇಕು ಆಮೇಲೆ? ಅದೇ ಉಪ್ಪು ಹಾಕ್ಬಿಟ್ಟು ಟೇಸ್ಟ್ ಮಾಡಬೇಕು. ಅಂದರೆ ಈ ಲೆವೆಲಲ್ಲಿ ನಾವು ಬೇಕಂದರೆ ಖಾರ ಉಪ್ಪು ಕರೆಕ್ಟಾಗಿದೆ ಅಂತ ಚೆಕ್ ಮಾಡ್ಕೋಬೋದು. ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಸ್ಟೇಜಲ್ಲಿ ನೀವು ಉಪ್ಪು ಹಾಕ್ಬಿಡಿ. ಸೊ ಇವಾಗ ಏನಾದರೂ ಇನ್ನೊಂದು ಸ್ವಲ್ಪ ಕುದಿಯುತ್ತಲ್ಲ, ಅವಾಗ ಟೇಸ್ಟ್ ನೋಡ್ಬೋದು ನಾವು. ಮತ್ತೆ ತಿರ್ಸ್ಬೇಕು? ಉಪ್ಪು ಒಂದು ಸ್ವಲ್ಪ ತಿರುಗಿಸಿ ಕುದಿಯೋಕೆ ಬಿಡಿ. ಆಮೇಲೆ ನಾವು ಕುದೀತಾ ಇರುತ್ತಲ್ಲ, ಅವಾಗ ನಾವು ನೋಡ್ಕೋಬೇಕು ಟೇಸ್ಟ್ ಕರೆಕ್ಟಾಗಿದೆ ಅಂತ. ಈ ಸ್ಟೇಜಲ್ಲಿ 1 ಸ್ಪೂನ್ ಏನೋ ತುಪ್ಪ ಬೇಕು ಅಂತ ಅನ್ಸುತ್ತೆ ಹಾಕ್ಕೊಳ್ಳಿ. 1 ಸ್ಪೂನು 1 ಸ್ಪೂನ್ ಏನು ಬೇಡ, ಒಂದು ಅರ್ಧ ಸ್ಪೂನ್ ಇಲ್ಲ 1 ಟೀ ಸ್ಪೂನ್ ಹಾಕ್ಕೋಬೋದು. ಟೀ ಸ್ಪೂನು ಗೊತ್ತಿಲ್ಲ, ಸ್ಪೂನ್ ಅಷ್ಟು ಹಾಕೋಬೋದು. ಇವಾಗ ಕುದಿ ಬರ್ತದೆ. ಇವಾಗ ಟೇಸ್ಟ್ ನೋಡ್ಬಿಡಿ. ಮೇಡಮ್ ಅವ್ರು ಬಂದಲ್ಲ? ಎತ್ತೋ ಪಪ್ಪ. ಓಕೆ, ಚೆನ್ನಾಗಿದೆ. ಸರಿ, ಸಾಂಬಾರಾ? ನೀನು ಪಲಾವ್ ಇದು ಟೊಮೊಟೊ ಬಾತು ಅಂತ ಮಾಡ್ತೀಯ, ನಿಮ್ಮ ಮಗಳು ನೋಡಿದ್ರೆ ಸಾಂಬಾರು. ಏನಮ್ಮ ಇದು? ಸಾಂಬಾರ್ ಏನ್ ಬಂದಿದ? ಇವೇ ಸುಳ್ಳು ಹೇಳ್ತಿದ್ದೀರ ಇಬ್ರು? ಆಯ್ತು, ನೀವೇನ ಹೆಸರು ಕೊಡ್ತಾರ ಕೊಟ್ಕೊಳ್ಳಿ ಅಪ್ಪ. ಆಯ್ತು. ಇದನ್ನ ಲಿಡ್ ಕ್ಲೋಸ್ ಮಾಡ್ಕೊ.